ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಈ ರೀತಿ ಕ್ರೋಶೆ ಮೋಟಿವ್ಸ್ ಹೇಳ್ಕೊಡ್ತಾ ಇದ್ದೀನಿ ರಿಂಗ್ ಬೀಡ್ಸ್ ಯೂಸ್ ಮಾಡಿಕೊಂಡು. ಸೊ ಇದನ್ನು ನೀವು ಯಾವುದಕ್ಕೆ ಯೂಸ್ ಮಾಡ್ಬೋದು ಅಂದರೆ ಸ್ಯಾರಿಗೆ ಅಟ್ಯಾಚ್ ಮಾಡ್ಬೋದು ಮತ್ತು ಇಯರಿಂಗ್ಸ್ ಥರನೂ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ ಸುಮಾರು ಜನ ಕೇಳ್ತಾ ಇದ್ರು ಟ್ರೈಪಾಡ್ ಸ್ಟ್ಯಾಂಡ್ ಕೇಳ್ತಾ ಇದ್ರು. ಸೊ ಅದನ್ನು ನೀವು ಯಾವುದು ಯೂಸ್ ಮಾಡ್ತೀರಾ ಅಂತ ಅದನ್ನು ಶೇರ್ ಮಾಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ಈ ರೀತಿ ರಿಂಗ್ ಬೀಡ್ ಸಿಗುತ್ತೆ, ಇದು ಮತ್ತು ಇದು ಯಾವ್ದು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಸಿಗುತ್ತೆ ಅದು ನೋಡ್ಕೊಳ್ಳಿ. ನಾನು ಈ ರೀತಿ ಟ್ಯಾಟಿಂಗ್ ಥ್ರೆಡ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಈ ಥರ ಡಿಸೈನ್ ನಾನು ಮೋಟಿವ್ಸ್ ಅಂತ ಹೇಳ್ತೀನಿ ನಾನು. ಸೊ ಇದನ್ನು ಓಕೆನಾ. ಸೊ ನೀವು ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡ್ಬೋದು, ಸೊ ಅಥವಾ ಇದನ್ನು ಯೂಸ್ ಮಾಡ್ಬೋದು. ಇದು ಏನಂದರೆ ಇದು 8 ನಂಬರ್ ಕ್ರೋಶೆ ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಸಿಂಗಲ್ ಥ್ರೆಡ್ ಆಗಿರೋದ್ರಿಂದ ಈಸಿಯಾಗಿ ಬಿಗಿನರ್ಸನ್ನು ಹ್ಯಾಂಡಲ್ ಮಾಡ್ಬೋದು. ಸೊ ಅದಕ್ಕೆ ನಾನು ಇದಿಟ್ಟು ಹೇಗಿದ್ರು ನಾನು ಇದೇ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ಟರ್ ಬೇಕಾಗುತ್ತೆ, ಹಾಗೆ ಈ ಥರ ಗ್ಲೂ ಬೇಕಾಗುತ್ತೆ. ಸೊ ಬನ್ನಿ ನೋಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ, ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ಆಗಲೇ ಹೇಳ್ದಂಗೆ ನಿಮಗೆ ಸೀರೆಗೆ ಅಟ್ಯಾಚ್ ಮಾಡಿರೋದು ಲಾಸ್ಟಲ್ಲಿ ತೋರಿಸಿದ್ದೀನಿ. ಹಾಗೆ ಇಯರಿಂಗ್ಸೂ ಮಾಡ್ಕೋಬೋದು, ಸೇಮ್ ಒಂದೇ ವರ್ಕ್ ಮಾಡಿದ್ರೆ ಇಯರಿಂಗ್ಸು ಮಾಡ್ಕೋಬೋದು, ಅದನ್ನು ತೋರಿಸಿದ್ದೀನಿ. ಸೊ ಫಸ್ಟ್ ನಾನು ಈ ಥ್ರೆಡ್ ಯೂಸ್ ಮಾಡಿಕೊಂಡು, ಅಂದರೆ ಗೋಲ್ಡ್ ಕಲರ್ 2 ಕಲರ್ ಥ್ರೆಡ್ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಫಸ್ಟು ಗೋಲ್ಡ್ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಈ ರೀತಿ ಫಸ್ಟು ಡೋನೆಟ್ ಅಂತ ಹೇಳ್ತೀವಿ, ಅಥವಾ ರಿಂಗ್ ಬೀಡ್ಸ್ ಅಂತಲೂ ಹೇಳ್ಬೋದು. ಸೊ ರಿಂಗ್ ಬೀಡ್ಸು ಯೂಸ್ ಮಾಡಿ ನೀವು. ನಾನು ಇದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಸಿಗುತ್ತೆ ಅದು ನೋಡ್ಕೊಂಡು ಮಾಡಿ. ಈ ಥರ ನಾಟ್ ಮಾಡ್ಕೊಳ್ಳಿ. ನೋಡಿ ಆಗಲೇ ಹೇಳ್ದಂಗೆ ಇದು ಥಿಕ್ನೆಸ್ ಇರುತ್ತೆ, ಸಿಂಗಲ್ ಥ್ರೆಡ್ ಆಗಿರೋದ್ರಿಂದ ಸೊ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ವಾ. ಸೊ 6 ಎಳೆ ದಾರ ಸುತ್ಕೋಬೇಕು ಅನ್ನೋದೇನೂ ಇಲ್ಲ. ಸೊ ನಾನು ಕ್ರೋಶೆ ವರ್ಕಿಗೆಲ್ಲ ಇದೇ ಯೂಸ್ ಮಾಡ್ತೀನಿ. ಸೊ ನೋಡಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ನೋಡಿ ಕೆಳಗಡೆ ಇದೆಯಲ್ಲ ಗ್ಯಾಪು, ಸೊ ಅಲ್ಲಿ ಕ್ರೋಶೆ ನೀಡಲ್ನ ಹಾಕಿ ಈ ಥರ ಫಸ್ಟು 2 ಚೈನ್ ಕಂಪಲ್ಸರಿ ಮಾಡ್ಕೊಬೇಕಾಗುತ್ತೆ. ಸೊ ನಾಟ್ ಮಾಡಾದ್ಮೇಲೆ ಕೆಳಗಡೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿಂದ ನೀವು ದಾರ ತೊಗೊಂಡು ಬಂದು ಮತ್ತೆ ಮೇಲ್ಗಡೆ 2 ಚೈನ್ ಹಾಕ್ಕೊಬೇಕಾಗುತ್ತೆ. ಆಮೇಲೆ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ನೀವು ಡಬಲ್ ಕ್ರೋಶೆ ಅನ್ನೋದನ್ನ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಬಿಗಿನರ್ಸ್ಗೆ ಗೊತ್ತಿಲ್ಲ ಅಂದರೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ದಾರ ತೊಗೊಂಡು ಮತ್ತೆ ಒಳಗಡೆ ಹೋಗಿ, ಡೋನಟ್ ಒಳಗಡೆ ಹೋಗಿ ದಾರ ತೊಗೊಂಡು ಮತ್ತೆ ಬರಬೇಕಾಗುತ್ತೆ. ಓಕೆ, ಆಮೇಲೆ 2ರಲ್ಲಿ 1 ಮತ್ತೆ 2ರಲ್ಲಿ 1, ಇದನ್ನು ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೊ ಇದನ್ನು ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ವರ್ಕ್ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. ಆಮೇಲೆ ಅದು ದಾರ ಇದೆಯಲ್ವಾ, ಅದನ್ನು ಹಾಗೆ ಕವರ್ ಮಾಡ್ಕೊಂಡು ಬನ್ನಿ. ಎಕ್ಸ್ಟ್ರಾ ಥ್ರೆಡ್ ಇತ್ತಲ್ಲ ನೀವು ಫಸ್ಟಿಗೆ ನಾಟ್ ಮಾಡಿದ್ರಲ್ಲ, ಸೊ ಅದನ್ನು ಕಟ್ ಮಾಡಬೇಡಿ. ಅದ್ರ ಬದಲು ನೀವು ಈ ರೀತಿಯೇ ಒಳಗಡೆನೇ ಕವರ್ ಮಾಡೋ ಹಾಗೆ ನೀವು ಕವರ್ ಮಾಡಿಕೊಂಡು ಈ ಥರ ಡಬಲ್ ಕ್ರೋಶೆ ಅನ್ನೋದನ್ನ ವರ್ಕ್ ಮಾಡಿ. ಓಕೆ, ಸೊ ಎಷ್ಟು ಈ ಥರ ಪೂರ್ತಿ ಡೋನಟ್ ಪೂರ್ತಿನೂ ನೀವು ವರ್ಕ್ ಮಾಡಬೇಕಾಗುತ್ತೆ. ನೋಡಿ ಬ್ಯಾಕ್ ಸೈಡ್ ಸ್ವಲ್ಪ ದೂರ ವರ್ಕ್ ಮಾಡಾದ್ಮೇಲೆ ಈ ಥರ ಬ್ಯಾಕ್ ಸೈಡಲ್ಲಿ ಈ ಥರ ಥ್ರೆಡ್ಡನ್ನ ಕಟ್ ಮಾಡಿಬಿಡಿ. ಓಕೆ, ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕಟ್ ಮಾಡಿ ನೆಕ್ಸ್ಟು ನೀವು ಕಂಟಿನ್ಯೂ ಮಾಡಿ ವರ್ಕ್ನ. ಓಕೆನಾ. ಸೊ ಈ ರೀತಿ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ. ಇದು ತುಂಬಾ ಈಸಿ ಇದೆ. ನೆಕ್ಸ್ಟ್ ಸ್ಟೆಪ್ ಬಂದು ಪೀಕೋಟ್ ಸ್ಟಿಚ್ ಆಗಿರುತ್ತೆ, ಅದನ್ನು ನೋಡಿ, ವಿಡಿಯೋ ಪೂರ್ತಿ ನೋಡಿ, ಆಗಲೇ ನಿಮಗೆ ಇದು ಅರ್ಥ ಆಗುತ್ತೆ. ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಓಕೆನಾ. ಸೊ ಬಿಗಿನರ್ಸ್ ವಿಸಿಟ್ ಮಾಡಿದ್ರೂ ಖಂಡಿತ ಅವ್ರಿಗೂ ಡೆಫಿನೆಟಾಗಿ ಯೂಸ್ ಆಗುತ್ತೆ. ಸೊ ಈ ರೀತಿ ಟ್ಯಾಟಿಂಗ್ ಥ್ರೆಡ್ ಯೂಸ್ ಮಾಡಿಕೊಂಡು, ಹಾಗೆ ಈ ಥರ ಮೋಟಿವ್ಸ್ ಅಂತ ಹೇಳ್ತೀವಿ. ಮೋಟಿವ್ಸ್ ಅಂದರೆ ಯೂಶಲಿ ನಿಮಗೆ ಸೀರೆಗೆ ದೂರ ಅಟ್ಯಾಚ್ ಮಾಡೋದು. ಅಂದರೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕೋ ಅಷ್ಟು ಡಿಸ್ಟೆನ್ಸಲ್ಲಿ ನೀವು ಸೀರೆಗೆ ಅಟ್ಯಾಚ್ ಮಾಡ್ಬೋದು. ಸಪೋಸ್ 5 ಇಂಚಸ್ ಗ್ಯಾಪಲ್ಲಿ ಅಟ್ಯಾಚ್ ಮಾಡ್ಬೋದು. ಆ ಥರ ನೀವು ಸಪೋಸ್ 5 ಇಂಚ್ ಗ್ಯಾಪ್ ಅಂತ ಅಂದ್ಕೊಳ್ಳೋಣ. 5 ಇಂಚ್ ಗ್ಯಾಪ್ ಅಷ್ಟು ನೀವು ಮಾರ್ಕ್ ಮಾಡಿ, ಫಸ್ಟ್ ಸೀರೆಗೆ ಮಾರ್ಕ್ ಮಾಡಿ ಇಟ್ಕೊಂಬಿಡಿ. ಆಮೇಲೆ ಕೌಂಟ್ ಮಾಡಿ ಅದೆಷ್ಟು 5 ಇಂಚ್ ಗ್ಯಾಪ್ ಎಷ್ಟಿದೆ ಅಂತ ಕೌಂಟ್ ಮಾಡ್ಕೊಳ್ಳಿ. ಅದರ ಮೇಲೆ ಬೇಸ್ಡ್ ಆನ್ ದಟ್ ನೀವು ರಿಂಗ್ ಬೀಡ್ಸ್ ಈ ಥರ ತೋರಿಸ್ತಾ ಇದ್ದೀನಲ್ವಾ, ಈ ಥರ ರಿಂಗ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ನೀವು ಅಷ್ಟು ಮೋಟಿವ್ಸ್ನ ವರ್ಕ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಗೊತ್ತಾಯ್ತಲ್ವಾ ಸೀರೆಗೆ ಯಾವ ರೀತಿ ಮಾಡೋದು ಅಂತ. ಸೊ ನಿಮ್ಗೆ ಐಡಿಯಾ ಬಂತು ಅಂತ ಅಂದ್ಕೊತೀನಿ. ಸೊ ನೋಡಿ ಇಲ್ಲಿ ಈ ರೀತಿ ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಡಬಲ್ ಕ್ರೋಶೆ ಅನ್ನೋದು. ತುಂಬ ಹತ್ತತ್ರನೇ ಮಾಡಿ ನೀವು ಅದು ಗ್ಯಾಪನ್ನ ಫಿಲ್ ಮಾಡಬೇಕು. ಅಂದರೆ ರಿಂಗ್ ಸುತ್ತಲೂ ಕವರ್ ಮಾಡಬೇಕಾಗುತ್ತೆ. ಈ ಥರ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. ಸೊ ಸೀರೆ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ಪಿಕ್ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಹಾಗೆಯೇ ನೀವು ಮತ್ತು ಇಯರಿಂಗ್ಸ್ ಆಗೂ ಯೂಸ್ ಮಾಡ್ಬೋದು. ಅದು ಹೇಗೆ ಮಾಡ್ಕೊಳ್ಳೋದು ಅಂತಲೂ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಅದಕ್ಕೆ ನಿಮ್ಗೆ ಹೇಳಿದ್ದು ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಂತ ಅದಕ್ಕೆ ಹೇಳೋದು. ಓಕೆನಾ. ಸೊ ನೋಡಿ 2ರಲ್ಲಿ 1 ಮಾಡಬೇಕು ಮತ್ತು 2ರಲ್ಲಿ 1 ಮಾಡಬೇಕು. ಇದನ್ನು ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಇದು ಬಿಗಿನರ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು. ಸೊ ಬಿಗಿನರ್ಸ್ಗೆ ಗೊತ್ತಿರಲ್ವಲ್ಲ, ಸೊ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈ ರೀತಿ ಪೂರ್ತಿ ರಿಂಗನ್ನು ಕವರ್ ಮಾಡಬೇಕಾಗುತ್ತೆ ಈ ರೀತಿ. ಆಮೇಲೆ ನೋಡಿ ಇದು ಕಂಪಲ್ಸರಿಯಾಗಿ ವಾಚ್ ಮಾಡಬೇಕು ನೀವು. ಯಾವ ರೀತಿ ಎಂಡ್ ಮಾಡೋದು ಅಂತಂದರೆ ನೋಡಿ, ಫಸ್ಟ್ ಡಬಲ್ ಕ್ರೋಶೆ ಎಂಡ್ ಮಾಡಿರ್ತೀರಲ್ವಾ, ಆ ಡಬಲ್ ಕ್ರೋಶೆ ಒಳಗಡೆ ಹೋಗಿ ನೀವು ಈ ಥರ ಮೇಲುಗಡೆ ಗ್ಯಾಪ್ ಇರುತ್ತಲ್ಲ, ಅದರಲ್ಲಿ ದಾರ ತೊಗೊಂಡು ಮತ್ತೆ ಆ ದಾರನ ಮತ್ತೆ ಈ ಥರ ತೊಗೊಂಡು ಮಾಡಬೇಕಾಗುತ್ತೆ. ಇದು ಸ್ಲಿಪ್ ಸ್ಟಿಚ್ ಅಂತ ಹೇಳ್ತೀವಿ.
ರಿಂಗನ್ನ ಈ ಥರನೇ ಕಂಪ್ಲೀಟ್ ಮಾಡಬೇಕಾಗುತ್ತೆ ಕಂಪಲ್ಸರಿ. ಸೊ ಆವಾಗ ನಿಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ. ಪ್ರತಿ ಸತಿ ರಿಂಗ್ ವರ್ಕ್ ಮಾಡಬೇಕಾದ್ರೆ ಈ ರೀತಿಯೇ ನೀವು ಫಿನಿಶಿಂಗ್ ಮಾಡಿ, ಸೊ ಕಂಪ್ಲೀಟ್ ಮಾಡಿ, ಸೊ ದಟ್ ಫಿನಿಶಿಂಗು ನೀಟಾಗಿರುತ್ತೆ. ಓಕೆ, ಸೊ ಡಬಲ್ ಕ್ರೋಶೆ ಎಂಡ್ ಮಾಡಿರ್ತೀರಲ್ವ ಅಲ್ಲಿ, ಓಕೆ, ಅಂದರೆ ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡಿರ್ತೀರಲ್ಲ ಅಲ್ಲೂ ಹೋಗ್ಬಿಟ್ಟು ಫಸ್ಟ್ ಮೇಲ್ಗಡೆ ಇದರಲ್ಲಿ ಇದು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಈ ರೀತಿ ನಾಟ್ ಹಾಕ್ಕೊಬೇಕಾಗುತ್ತೆ. ತುಂಬ ಹತ್ರದಲ್ಲೇ ನಾಟ್ ಮಾಡ್ಕೊಳ್ಳಿ. ನಾಟ್ ಮಾಡಾದ್ಮೇಲೆ ಗ್ಲೂ ಮಾಡಿ, ಗ್ಲೂ ಮಾಡೋದು ಬ್ಯಾಕ್ ಸೈಡಲ್ಲಿ ನೋಡ್ಬೋದು, ಈ ರೀತಿ ಕವರ್ ಮಾಡಿಬಿಟ್ಟು ಗ್ಲೂ ಮಾಡಿದ್ರೆ ಜಸ್ಟ್ ಕವರ್ ಆಗುತ್ತೆ ಅಷ್ಟೇ, ನೋಡ್ಬೋದು. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ಗ್ಲೂನ ಅಪ್ಲೈ ಮಾಡಾದ್ಮೇಲೆ ಸೊ ಈ ರೀತಿ ಎಲ್ಲ ಅಪ್ಲೈ ಮಾಡಿ ಎಕ್ಸ್ಟ್ರಾ ಥ್ರೆಡ್ ಇರೋದನ್ನ ಕಟ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿ, ಅಂದರೆ ಡ್ರೈ ಆಗಬೇಕು ಇದೊಂದು ಸ್ವಲ್ಪ. ಸೊ ಡ್ರೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪನ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ಸೊ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಈ ರೀತಿ ಫಿನಿಶಿಂಗ್ ಚೆನ್ನಾಗಿದ್ರೇ ನೆಕ್ಸ್ಟ್ ಸ್ಟೆಪ್ ಮಾಡೋಕ್ಕೂ ಕರೆಕ್ಟಾಗಿ ಬರುತ್ತೆ ನಿಮಗೆ. ಓಕೆ, ಸೊ ಬನ್ನಿ, ಇದು ಡ್ರೈ ಆಗಿದೆ, ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಓಕೆನಾ. ನೆಕ್ಸ್ಟ್ ಸ್ಟೆಪ್ ಡ್ರೈ ಆಗಿದೆ, ಅದು ಫಸ್ಟ್ ಸ್ಟೆಪ್ದು. ಸೊ ನೋಡ್ತಾ ಇರ್ಬೋದು, ನಾನು ಪಿಂಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಇಲ್ಲಿ. ನೀವು ಸ್ಟಾರ್ಟಿಂಗಲ್ಲಿ ನಾಟ್ ಹಾಕ್ಕೊಂಡಿರ್ತೀವಲ್ಲ, ಸ್ಟಾರ್ಟಿಂಗಲ್ಲಿ ಬೀಡ್ಸ್ನ ಅಂದರೆ ರಿಂಗ್ ಬೀಡ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಥ್ರೆಡ್ಡು 2 ಚೈನ್ ಹಾಕಿ ಎಲ್ಲ ಮಾಡಿರ್ತೀರಲ್ವ. ಸೊ ಅಲ್ಲಿ ನೋಡಿ, ಅಲ್ಲಿಂದ ನೀವೇನು ಮಾಡಬೇಕು, 4 ಹೋಲ್ಸ್ ಬಿಡಿ, 4 ಗ್ಯಾಪ್ ಬಿಟ್ಬಿಡಿ. ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ, ಅದನ್ನು ಹೇಳ್ತಾ ಇದ್ದೀನಿ ನಾನು. ಸೊ ಬಿಟ್ಬಿಟ್ಟು ಫಿಫ್ತ್ ಇದರಲ್ಲಿ ಹೋಗಿ ಈ ರೀತಿ ದಾರ ತೊಗೊಂಡು ಬಂದು ಮತ್ತೆ ಇದನ್ನು ಲಾಕ್ ಮಾಡಿಕೊಂಡು ದಾರನ ಫಿಕ್ಸ್ ಮಾಡ್ಕೋಬೇಕು ಇಲ್ಲಿ. ಓಕೆ, ದಾರನ ಫಿಕ್ಸ್ ಮಾಡ್ಕೋಬೇಕು. ಸೊ ಈ ರೀತಿ ಫಸ್ಟು 4 ಬಿಟ್ಬಿಡ್ಬೇಕಾಗುತ್ತೆ, ಬಿಕಾಸ್ ನಾವಿಲ್ಲಿ 3/4 ಅಷ್ಟು ನಾವು ವರ್ಕ್ ಮಾಡ್ತಾಯಿದ್ದೀವಿ. ಸೊ ಆಗಲೇ ಹೇಳೋದು ಮರ್ತೋಯ್ತು ನನಗೆ. ರಿಂಗ್ ಬೀಡ್ಸ್ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಗೋಲ್ಡ್ ಕಲರ್ ಥ್ರೆಡ್ ಇದೆಯಲ್ಲ, ಅದು 30 ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ. ಓಕೆ, ನಿಮ್ಗೊಂದು ಐಡಿಯಾ ಬರುತ್ತಲ್ವ. ಸೊ ಅದಕ್ಕೋಸ್ಕರ 30 ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ, ಸ್ಟಾರ್ಟಿಂಗಲ್ಲಿ 4 ಗ್ಯಾಪ್ ಬಿಟ್ಬಿಟ್ಟು 5th ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಇರುತ್ತಲ್ಲ, ಆ ಗ್ಯಾಪ್ ಹೇಳ್ತಾ ಇದ್ದೀನಿ. ಸೊ ಆ ಗ್ಯಾಪಲ್ಲಿ ಹೋಗಿ ಈ ಥರ ನಾನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಥ್ರೆಡ್ನ. ಸೊ ಈ ರೀತಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಇದು. ಸೊ ಎಲ್ಲಿ ನಾಟ್ ಮಾಡಿರ್ತೀರಲ್ವ ಅದೇ ಗ್ಯಾಪಲ್ಲಿ ಹೋಗ್ಬಿಟ್ಟು ನೀವು ಈ ರೀತಿ ಥ್ರೆಡ್ ತೊಗೊಂಡು ಆಮೇಲೆ ಏನು ಮಾಡಬೇಕು ಅಂದರೆ 2 ಚೈನ್ ಹಾಕ್ಕೊಬೇಕಾಗುತ್ತೆ. ಓಕೆ, ಫಸ್ಟ್ ಸ್ಟೆಪ್ಪಲ್ಲೂ 2 ಚೈನ್ ಹಾಕ್ಕೊಂಡಿದ್ರಿ ಸ್ಟಾರ್ಟ್ ಮಾಡಬೇಕಾದ್ರೆ. ಸೊ ಇದಕ್ಕೂ ಅದೇ ಥರ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇಮಿಡಿಯೇಟ್ ನೀವು ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ. ನೆಕ್ಸ್ಟ್ ಗ್ಯಾಪ್ ಅಂದರೆ ನೆಕ್ಸ್ಟ್ ಹೋಲಲ್ಲಿ ಗ್ಯಾಪ್, ಅಂದರೆ ಡಬಲ್ ಕ್ರೋಶೆ ಮೇಲ್ಗಡೆ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪಲ್ಲಿ ನೀವು ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಬೇಕಾಗುತ್ತೆ. ಈಗ ನೋಡ್ಕೊಳ್ಳಿ, ಡಬಲ್ ಕ್ರೋಶೆ ಆದಮೇಲೆ ನೋಡಿ ಆ ಥ್ರೆಡ್ಡು ಬ್ಯಾಕ್ ಸೈಡ್ ಇರುತ್ತಲ್ವ, ಅದನ್ನು ಕವರ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ದೂರ ಕವರ್ ಮಾಡಿ ಆಮೇಲೆ ಅದನ್ನು ಕಟ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಿಮ್ಗೆ ಈ ರೀತಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ನಿಮಗೂ ಗೊತ್ತಾಗಲಿ ಅಂತ. ಸೊ ಆ ಥ್ರೆಡ್ ಕಟ್ ಮಾಡಬೇಡಿ, ಬ್ಯಾಕ್ ಸೈಡ್ ಆಗಿ ಇಟ್ಕೊಳ್ಳಿ, ಪಿಂಕ್ ಕಲರ್ ಥ್ರೆಡ್ ಸ್ಟಾರ್ಟಿಂಗಲ್ಲಿ. ಓಕೆ, ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶೆ ಆದಮೇಲೆ ಫಸ್ಟು 2 ಚೈನ್ ಹಾಕ್ಕೊಂಡಿದ್ರಲ್ವ, ಆಮೇಲೆ ಡಬಲ್ ಕ್ರೋಶೆ ವರ್ಕ್ ಮಾಡಿ ನೆಕ್ಸ್ಟ್ ಗ್ಯಾಪಲ್ಲಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈಗ ಸ್ಟಾರ್ಟ್ ಆಗುತ್ತೆ ಪಿಕೋಟ್ ಸ್ಟಿಚ್ ಅಂತ ಹೇಳ್ತೀವಿ. ಸೊ ಅದು ಹೇಗೆ ಅಂತಂದರೆ 3 ಚೈನ್ ಹಾಕ್ಕೊಬೇಕಾಗುತ್ತೆ. 1 2 3 ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಶೆ, ಅಂದರೆ ಫಸ್ಟ್ 2 ಚೈನ್ ಮಾಡಿರ್ತೀರಲ್ಲ ಮತ್ತು ಡಬಲ್ ಕ್ರೋಶೆ ಮಾಡಿರ್ತೀರಲ್ವ. ಸೊ ಅಲ್ಲೇ ಗ್ಯಾಪ್ ಇರುತ್ತೆ ನೋಡಿ, ಡಬಲ್ ಕ್ರೋಶೆ ಮಾಡಿದ ಇಮಿಡಿಯೇಟು ಬ್ಯಾಕ್ ಸೈಡು ನಮಗೆ ಗ್ಯಾಪ್ ಇರುತ್ತಲ್ವ. ಸೊ ತೋರಿಸ್ತಾ ಇದ್ದೀನಿ ನೋಡ್ಬೋದು, ಅಲ್ಲಿ ಹೋಗಿ ಈ ರೀತಿ ಲಾಕ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಪಿಕೋಟ್ ಸ್ಟಿಚ್ ಅಂತ ಹೇಳ್ತೀವಿ. ಓಕೆ, ಸೊ ನೋಡ್ತಾ ಇರ್ಬೋದು, ಇದೇ ರೀತಿ ಪ್ರತಿಯೊಂದು ಗ್ಯಾಪ್ಗೂ ಮಾಡಬೇಕಾಗುತ್ತೆ. ಓಕೆ, ಡಬಲ್ ಕ್ರೋಶೆ ವಿತ್ ಪಿಕೋಟ್ ಸ್ಟಿಚ್. ಸೊ ನೋಡ್ತಾ ಇದ್ದೀರಲ್ವ, ಪ್ರತಿಯೊಂದು ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಇರುತ್ತೆ ಚಿಕ್ಕದಾಗಿ ಅದು. ಸೊ ಅದನ್ನು ನೋಡ್ಕೊಳ್ಳಿ, ಅದ್ರ ಮೇಲ್ಗಡೆ ಈ ರೀತಿ ಹೋಗಿ ಡಬಲ್ ಕ್ರೋಶೆ ಮಾಡಿ. ಪ್ರತಿಯೊಂದು ಗ್ಯಾಪಲ್ಲೂ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ. ಡಬಲ್ ಕ್ರೋಶೆ ಮಾಡಿ ನೀವೇನು ಮಾಡಬೇಕು, ಪ್ರತಿ ಸಲಿನೂ ಅಂದರೆ ಎವ್ರಿ ಡಬಲ್ ಕ್ರೋಶೆಗೂ ನೀವು ಪ್ರತಿ ಡಬಲ್ ಕ್ರೋಶೆಗೂ 3 ಚೈನ್ ಈ ಥರ ತೋರಿಸ್ತಾ ಇದ್ದೀನಲ್ವ, ಈ ಥರ 3 ಚೈನ್ ಹಾಕ್ಕೊಬೇಕು. ನೆಕ್ಸ್ಟ್ ಡಬಲ್ ಕ್ರೋಶೆ ಇರುತ್ತಲ್ಲ, ಆ ಗ್ಯಾಪಲ್ಲೇ ಹೋಗ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀಡಲ್ಲು. ಸೊ ಈ ಥರ ಹೋಗಿ ಲಾಕ್ ಮಾಡಿಕೊಂಡ್ರೆ ಅದು ಪಿಕೋಟ್ ಸ್ಟಿಚ್ ಆಗುತ್ತೆ. ಈ ಥರ ಎಷ್ಟು ಮಾಡಬೇಕು ಅಂದರೆ ಪೂರ್ತಿ ಕವರ್ ಆಗಬೇಕು, ಬಟ್ ಎಂಡಲ್ಲಿ 4 ಗ್ಯಾಪ್ ಬಿಟ್ಟಿರಬೇಕಾಗುತ್ತೆ. ಬಿಕಾಸ್ ಸ್ಟಾರ್ಟಿಂಗಲ್ಲೂ ನಾವು 4 ಗ್ಯಾಪ್ ಬಿಟ್ಟು 5th ಗ್ಯಾಪಿಂದ ಶುರು ಮಾಡಿದ್ವಲ್ಲ. ಸ್ಟಾರ್ಟಿಂಗ್ ಯಾವ ರೀತಿ ಗ್ಯಾಪ್ ಕೊಟ್ಟಿರ್ತೀವಲ್ಲ, ಅದೇ ಥರ ಎಂಡಿಂಗಲ್ಲೂ 4 ಕೊಟ್ಟಿರಬೇಕಾಗುತ್ತೆ. ಓಕೆ, ಸೊ ಆ್ಯಕ್ಚುಲಿ ಏನು ಅಂದರೆ ಇದು ಸೆಕೆಂಡ್ ಸ್ಟೆಪ್ಪು, ಫುಲ್ಲು ರಿಂಗು ಏನೂ ಕವರ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇದು ಫಸ್ಟ್ ಇದರಲ್ಲಿ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಮಾಡಿದ್ದೀನಲ್ವ. ಸೊ ಅದು 30 ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ. ಓಕೆ, ಸೊ
ಆ ಕಡೆ 4 ಈ ಕಡೆ 4 ಅಂದರೆ ಗೊತ್ತಾಯ್ತಲ್ಲ ನಿಮಗೆ. ನೋಡ್ಕೊಂಡು ಅದು ಮಾಡ್ಕೊಳ್ಳೋದೇನು ತೊಂದರೆ ಏನಿಲ್ಲ. ಸೊ ಗ್ಯಾಪ್ ಅನ್ನೋದು ನೋಡ್ಕೊಂಡು ಮಾಡ್ಕೊಳ್ಳಿ. ಮೇನ್ ಏನು ಅಂದರೆ ನಿಮಗೆ ಈ ಪಿಂಕ್ ಕಲರಲ್ಲಿ ಮಾಡ್ತಾ ಇದ್ದೀನಲ್ಲ ಸೆಕೆಂಡ್ ಸ್ಟೆಪ್ಪು, ಇದು ರಿಂಗಿಗೆ 3/4 ಅಷ್ಟು ಫಿಲ್ ಆಗಿರಬೇಕು ಅಷ್ಟೇ. ಓಕೆ, ಫುಲ್ ಮಾಡಬೇಡಿ. ಯಾವಾಗಲೂ ಆ ಥರ ನೋಡಿ ಮಾಡಿ, ಓಕೆನಾ. ಸೊ 3/4 ಅಷ್ಟು ಫಿಲ್ ಆಗಿರಬೇಕು. ಕಂಪ್ಲೀಟಾಗಿ ರಿಂಗ್ ಫಿಲ್ ಮಾಡಬೇಡಿ, 3/4 ಅಷ್ಟು ಫಿಲ್ ಮಾಡಬೇಕು. ಓಕೆ, ನಾನಿಲ್ಲಿ ಗ್ಯಾಪು ಸ್ಟಾರ್ಟಿಂಗಲ್ಲಿ 4 ಗ್ಯಾಪ್ ಬಿಟ್ಟು 5th ಗ್ಯಾಪಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇದು ಸೆಕೆಂಡ್ ಸ್ಟೆಪ್. ಓಕೆ, ಸೊ ನೋಡ್ತಾ ಇರ್ಬೋದು, ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದೇ ರೀತಿ. ಸೊ ಇದೇ ರೀತಿ ನೀವು ಮಾಡಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಇದ್ದೀರಲ್ವಾ, ಇದೇ ಥರ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್. ನೀವು ಟ್ರೈ ಮಾಡಿ. ಕಲರ್ ಕಾಂಬಿನೇಷನ್ ಸ್ಯಾರಿಗೆ ಯಾವ ರೀತಿ ಇರುತ್ತೋ ಆ ಥರ ನೋಡ್ಕೊಂಡು ಕಲರ್ ಕಾಂಬಿನೇಷನ್ ನೀವು ಮಾಡ್ಬೋದು. ಸೊ ಒಂದೊಂದು ಮೋಟಿವ್ಸು ಒಂದೊಂದು ಕಲರಲ್ಲಿ ಮಾಡ್ಬೋದು. ಸೊ ಆ ಥರ ಎಲ್ಲ ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿ ಮೇಲೂ ಹೋಗುತ್ತೆ. ಸೊ ಆದಷ್ಟು ಡಬಲ್ ಕಲರು ಯೂಸ್ ಮಾಡಿ. ಆಮೇಲೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ನೀವು ಪರ್ಲ್ ಅಥವಾ ಕ್ರಿಸ್ಟಲ್ ಬೀಡ್ಸು ಯಾವುದಾದ್ರೂ ನೀವು ನೋಡ್ಕೊಂಡು ಮ್ಯಾಚಿಂಗ್ ಸ್ಯಾರಿಗೆ ಮ್ಯಾಚಿಂಗ್ ಆಗಿರೋದು ನೋಡಿಕೊಂಡು ನೀವು ಸ್ಟಿಕ್ ಮಾಡ್ಬೋದು. ತೋರಿಸ್ತೀನಿ ಅದನ್ನು. ಸೊ ನೋಡಿ, ಫೈನಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಗ್ಯಾಪ್ ಇದೆಯಲ್ವಾ, ಅಲ್ಲಿ 4 ಗ್ಯಾಪ್ ಅಷ್ಟು ಬಿಟ್ಟಿದ್ದೀನಿ ನಾನು. ಓಕೆ, ಅಲ್ಲೇನು ವರ್ಕ್ ಮಾಡಿಲ್ಲ, ತೋರಿಸ್ತಿದ್ದೀನಿ ನೋಡಿ. ಆ ಕಡೆ ಈ ಕಡೆ 4 ಗ್ಯಾಪಲ್ಲಿ ವರ್ಕ್ ಮಾಡಿಲ್ಲ ನಾನು. ಲೆಫ್ಟ್ ಸೈಡು ಆ್ಯಂಡ್ ರೈಟ್ ಸೈಡು ಈಚು 4 ಗ್ಯಾಪ್ ವರ್ಕ್ ಮಾಡಿಲ್ಲ. ಅಂದರೆ ರಿಂಗದು 3/4 ಅಷ್ಟು ಫಿಲ್ ಮಾಡಿದ್ದೀನಿ. ಈ ಥರ ದಾರ ಕಟ್ ಮಾಡಿಕೊಂಡು ಆಮೇಲೆ ಅದು ಹತ್ರನೇ ನಾಟ್ ಮಾಡ್ಕೊಬೇಕಾಗುತ್ತೆ. ಸೊ ದಟ್ ಅಲ್ಲಿ ಸ್ಟಿಫಾಗಿ ಅದು ಡಿಸೈನ್ ಅಲ್ಲೇ ಇದಾಗುತ್ತಲ್ವ. ಸೊ ಹಾಗಾಗಿ ಇಲ್ಲಾಂದರೆ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ, ಫಿನಿಶಿಂಗ್ ನೀಟಾಗಿ ಬರೋಲ್ಲ. ಅದಕ್ಕೋಸ್ಕರ ಅಲ್ಲೇ ಹತ್ರ ನಾಟ್ ಮಾಡ್ಕೊಳ್ಳಿ. ನಾಟ್ ಮಾಡಾದ್ಮೇಲೆ ಬ್ಯಾಕ್ ಸೈಡಲ್ಲಿ ನೀಟಾಗಿ ಇಟ್ಕೊಂಡು ಫಸ್ಟು ಸೆಟ್ ಮಾಡ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಸೆಟ್ ಮಾಡಾದ್ಮೇಲೆ ಬ್ಯಾಕ್ ಸೈಡ್ ಇಟ್ಟು ನೋಡಿ, ಆ ಪಿಂಕ್ ಕಲರ್ ಸೆಕೆಂಡ್ ಸ್ಟೆಪ್ ಎಲ್ಲಿ ವರ್ಕ್ ಮಾಡಿರ್ತೀರಲ್ಲ, ಸೊ ಅದೇ ಸ್ಟೆಪ್ಪಲ್ಲೇ. ಓಕೆ, ಮತ್ತೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಈ ರೀತಿ ಗ್ಯಾಪ್ ಎಷ್ಟು ಕೊಟ್ಟಿದ್ದೀನಿ ಅಂತ ನಾನು. ಸೊ ಮತ್ತೆ ನೀವೇನು ಮಾಡಬೇಕು, ಬ್ಯಾಕ್ ಸೈಡಲ್ಲಿ ಈ ರೀತಿ ಪಿಂಕ್ ಸೆಕೆಂಡ್ ಸ್ಟೆಪ್ ವರ್ಕ್ ಮಾಡಿರ್ತೀರಲ್ವ, ಸೊ ಅದೇ ಕಲರ್ ಮೇಲ್ಗಡೆನೇ ಇಟ್ಕೊಂಡು ಈ ರೀತಿ ಗ್ಲೂನ ಅಪ್ಲೈ ಮಾಡಿ. ಓಕೆ, ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ಗ್ಲೂನ ಅಪ್ಲೈ ಮಾಡಿದ್ರೆ ಆಮೇಲೆ ನೀವು ಡ್ರೈ ಎಲ್ಲ ಆದಮೇಲೆ ಅದು ಕಟ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿರುತ್ತೆ. ಅದು ಅಂದರೆ ಸ್ಟಿಫಾಗೂ ಇರುತ್ತೆ, ಥ್ರೆಡ್ ಏನು ರಿಮೂವ್ ಆಗೋಲ್ಲ. ಸೊ ಆಮೇಲೆ ನೀವು ಡ್ರೈ ಆದಮೇಲೆ ಎಕ್ಸ್ಟ್ರಾ ಥ್ರೆಡ್ ಅನ್ನೋದು ಕಟ್ ಮಾಡಿಬಿಟ್ರೆ ಸೊ ಬ್ಯಾಕ್ ಸೈಡ್ ಇರುತ್ತೆ, ಏನೂ ಕಾಣಿಸಲ್ಲ. ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಕಂಪಲ್ಸರಿ ಇದನ್ನು ಫಾಲೋ ಮಾಡಿ. ಓಕೆ, ಗ್ಲೂ ಅಪ್ಲೈ ಮಾಡಿ ನೀವು ಡ್ರೈ ಆಗೋವರೆಗೂ ಬಿಡಬೇಕಾಗುತ್ತೆ. ಸೊ ಸೆಂಟ್ರಲ್ಲಿ ಬೀಡ್ಸ್ ಅಟ್ಯಾಚ್ ಮಾಡೋದನ್ನ ತೋರಿಸ್ತೀನಿ. ಸೊ ನೋಡೋಣ ಬನ್ನಿ ಹೇಗೆ ಅಟ್ಯಾಚ್ ಮಾಡೋದು ಅಂತ. ಸೊ ತುಂಬಾ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡಿ, ಮಿಸ್ ಮಾಡ್ಕೊಬೇಡಿ. ಸ್ಯಾರಿಗೆ ಟ್ರೈ ಮಾಡಿ ಅಥವಾ ಕಾಂಬೋ ಮಾಡ್ಕೊಬೋದು. ಸ್ಯಾರಿಗೂ ಟ್ರೈ ಮಾಡಿ, ಪ್ಲಸ್ ಇಯರಿಂಗ್ಸು ಮಾಡಿ. ಓಕೆ, ಕಸ್ಟಮರ್ಸ್ಗೂ ಖುಷಿ ಆಗುತ್ತೆ, ನೀವು ಕಸ್ಟಮರ್ಸ್ಗೂ ಮಾಡಿಕೊಡಿ, ಅವ್ರಿಗೂ ಖುಷಿ ಆಗುತ್ತೆ. ಇದೊಂದು ಡಿಫ್ರೆಂಟಾಗಿ ನೀವು ಟ್ರೈ ಮಾಡಿ ಕೊಡಿ ಅವ್ರಿಗೂ. ಓಕೆ, ಸೊ ಈ ರೀತಿ ನೋಡಿ, ನಾನು ಸೆಂಟ್ರಲ್ಲಿ ಗ್ಲೂ ಹಾಕಿ ಆಮೇಲೆ ಸೆಂಟ್ರಲ್ಲಿ ಪರ್ಲ್ ಅನ್ನೋದು ಸ್ಟಿಕ್ ಮಾಡ್ತಾ ಇದ್ದೀನಿ. ನೀವು ಯಾವ ರೀತಿ ಬೇಕೋ ಆ ಥರ ನೋಡ್ಕೊಂಡು ಮಾಡ್ಬೋದು. ನೋಡಿ, ಸೀರೆಗೆ ಈ ರೀತಿ ಕಾಣಿಸುತ್ತೆ. ಫೈನಲ್ ಲುಕ್ ಈ ರೀತಿ ಇದೆ. ನಾನು ಆಗಲೇ ಹೇಳಿದ್ನಲ್ವ ಸೀರೆಗೆ ಯಾವ ರೀತಿ ಇರುತ್ತೆ ಅಂತ. ಈ ರೀತಿ ಕಾಣಿಸುತ್ತೆ, ನಿಮ್ಗೆ ಐಡಿಯಾ ಬರುತ್ತೆ ಅಂತ ಶೇರ್ ಮಾಡಿದ್ದೀನಿ. ಸೊ ಪರ್ಲ್ ಅಟ್ಯಾಚ್ ಮಾಡಿ ನೋಡ್ಬೋದು, ಸೀರೆಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ. ಸೊ ನೀವು ಟ್ರೈ ಮಾಡಿ. ಅಂತ ಹೇಳ್ತೀನಿ. ಸೊ ಕ್ರಿಸ್ಟಲ್ ಬೀಡ್ಸು, ಸೊ ಆಮೇಲೆ ಪರ್ಲು ಹಾಕಿನೂ ತೋರಿಸಿದ್ದೀನಿ. ಸೊ ಕ್ರಿಸ್ಟಲ್ ಬೀಡ್ಸ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ನೀವು ಸ್ಟಿಕ್ ಮಾಡಿಲಿ. ಈಗ ನೋಡ ಬನ್ನಿ, ಇಯರಿಂಗ್ಸ್ ಅಂತ ಹೇಳಿದ್ನಲ್ಲ, ಸೇಮ್ ಇದನ್ನೇ ಇಟ್ಕೊಂಡು ಇಯರಿಂಗ್ಸ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ತಾರೆ. ನೋಡಿ, ಇಲ್ಲಿ ಮೇಲ್ಗಡೆ ಸ್ಟಾರ್ಟಿಂಗ್ ಮಾಡಿರ್ತೀರಲ್ಲ ನೀವು ನಾಟ್ ಮಾಡಿಕೊಂಡು ರಿಂಗನ್ನು, ಸೊ ಆ ಪಾಯಿಂಟಲ್ಲಿ ಸೆಂಟ್ರ್ ಪಾಯಿಂಟ್ ಅಂತ ಅಂದ್ಕೊಳ್ಳಿ. ಸೊ ಸೆಂಟ್ರ್ ಪಾಯಿಂಟಲ್ಲಿ ಈ ಥರ ಹುಕ್ ಸಿಗುತ್ತೆ ನಿಮ್ಗೆ, ಇಯರಿಂಗ್ಸ್ ಹುಕ್. ಇದನ್ನು ಅಟ್ಯಾಚ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ, ಅಂದರೆ ಎಷ್ಟು ಬೇಗ ಇಯರಿಂಗ್ಸ್ ಆಗೂ ನಿಮಗೆ ಕನ್ವರ್ಟ್ ಮಾಡ್ಕೋಬೋದಲ್ವಾ. ಸೊ ಒಂದು ಸತಿ ವರ್ಕ್ ಮಾಡಿದ್ರೆ ಅಂದರೆ ನಿಮ್ಮ ಸೀರೆಗೂ ವರ್ಕ್ ಮಾಡಿ, ಆಗಲೇ ಹೇಳ್ದಂಗೆ ಸೀರೆಗೆ ಡಿಸ್ಟೆನ್ಸ್ ನೋಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿರಿ. 5 ಇಂಚ್ ಗ್ಯಾಪ ಎಷ್ಟು ಡಿಸ್ಟೆನ್ಸ್ ಆ ಥರ ಫಸ್ಟೇ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಎಷ್ಟು ದೂರ ಬೇಕೋ ಅಷ್ಟು ದೂರ ಅದನ್ನು ಕೌಂಟ್ ಮಾಡಿಕೊಂಡು ಅಷ್ಟು ಮೋಟಿವ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಅಷ್ಟೇ ಸಾಕಾಗುತ್ತೆ ಪರ್ಫೆಕ್ಟಾಗಿ. ಇಯರಿಂಗ್ಸ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ವಾ, ಜಸ್ಟ್ ಹುಕ್ಕು. ಈ ಥರ ಲೈಟ್ ವೆಯ್ಟ್ ಇಯರಿಂಗ್ಸು ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಭಾರ ಇರಲ್ಲ, ಇದನ್ನು ಮಾಡಿಕೊಡಿ, ಅವ್ರಿಗೆ ತುಂಬ ಖುಷಿ ಪಡ್ತಾರೆ. ಸೊ ಮೇನ್ ಏನಂದರೆ ವೆಯ್ಟ್ ಇರಲ್ವಲ್ಲ, ಸೊ ಲೈಟ್ ವೆಯ್ಟು. ಸೊ ಇದನ್ನು ಚೆನ್ನಾಗಿರುತ್ತೆ, ಒಂದು ಹ್ಯಾಂಡ್ಮೇಡು. ಸೊ ನೀವು ಮಾಡಿಕೊಡಿ ಮನೇಲಿ ನಿಮ್ಮ ಮಕ್ಕಳಿಗೆ, ಅಥವಾ ನೀವು ಬೇರೆಯವ್ರಿಗೂ ಗಿಫ್ಟಿಂಗ್ ಪರ್ಪಸ್ ಆಗೂ ಮಾಡಿಕೊಡ್ಬೋದು. ಆ್ಯಕ್ಚುಲಿ ಇದನ್ನು ಮಾಡಿಬಿಟ್ಟು ನೀವು ಸೆಲ್ ಮಾಡ್ಬೋದು, ಇದರಿಂದನೂ ಅರ್ನಿಂಗ್ಸ್ ಇದೆ. ಸೊ ಈ ಥರ ಎಲ್ಲ ನೀವು ಮಾಡಿಕೊಡ್ಬೋದು. ಯಾರಾದರೂ ಸೀರೆ ಕುಚ್ಚೆಲ್ಲ ಮಾಡಿಸ್ಕೊತಾರೆ ಅಂದರೆ ಅದ್ರ ಜೊತೆಗೆ ಈ ಥರ ಇಯರಿಂಗ್ಸು ಮಾಡಿಕೊಡಿ, ನೀವು ಸಜೆಸ್ಟ್ ಮಾಡಿ. ಸೊ ಅವ್ರಿಗೂ ಇಷ್ಟ ಆಗುತ್ತೆ, ನಿಮ್ಮ ಟೇಸ್ಟ್ ಎಲ್ಲ, ಅಂದರೆ ನೀವು ಯಾವ ರೀತಿ ಹೇಳ್ತೀರ ಅನ್ನೋದು ಅವ್ರಿಗೂ ಇಷ್ಟ ಆಗುತ್ತೆ. ಓಕೆನಾ. ಸೊ ಡೆಫಿನೆಟಾಗಿ ಟ್ರೈ ಮಾಡಿ, ಮಿಸ್ ಮಾಡ್ಕೊಬೇಡಿ. ಸೀರೆಗೂ ಟ್ರೈ ಮಾಡಿ, ಹಾಗೆ ಇಯರಿಂಗ್ಸು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಯಾವುದಕ್ಕೆಲ್ಲ ಟ್ರೈ ಮಾಡ್ತೀರಾ, ಸೀರೆಗೆ ಟ್ರೈ ಮಾಡ್ತೀರಾ ಅಥವಾ ಇಯರಿಂಗ್ಸ್ ಟ್ರೈ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಮಾಡಿದರೆ ನನಗೆ ಇನ್ಸ್ಟಾ ಪೇಜಲ್ಲಿ ಸೆಂಡ್ ಮಾಡಿ. ಓಕೆನಾ, ಪಿಕ್ಕೆಲ್ಲ ಸೆಂಡ್ ಮಾಡಿ, ನಾನು ನೋಡ್ತೀನಿ.
ಸೊ ನನಗೂ ಖುಷಿ ಆಗುತ್ತೆ. ಸೊ ನೀವು ನನ್ನ ವೀಡಿಯೋ ನೋಡ್ಕೊಂಡು ಟ್ರೈ ಮಾಡಿದ್ದೀರಾ ಅನ್ನೋದು ನನಗೂ ಖುಷಿ ಆಗುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫೈನಲಾಗಿ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದು, ಅದಕ್ಕೆ ಫೈನಲ್ ಔಟ್ಪುಟ್ ನೋಡ್ಬೋದು ಎಷ್ಟು ಚೆನ್ನಾಗಿ ಸುಮಾರು ಫೋಟೋಸ್ ಮಾಡಿ ತೆಗ್ದಿದ್ದೀನಿ. ಫೈನಲ್ ಲುಕ್ ಈ ರೀತಿ ಇರುತ್ತೆ ಸೀರೆಗೆ. ನೋಡ್ತಾ ಇದ್ದೀರಲ್ವಾ. ಸೊ ಸೀರೆಗೂ ಟ್ರೈ ಮಾಡಿ, ಇದು ಇಯರಿಂಗ್ಸ್ ಆಗು ಟ್ರೈ ಮಾಡಿ. ಸೊ ನೋಡ್ಬೋದು ಸುಮಾರು ಜನ ಕೇಳ್ತಾ ಇದ್ದು ಯಾವ ಸ್ಟ್ಯಾಂಡ್ ಯೂಸ್ ಮಾಡ್ತೀರಾ ಅಂತ. ಸೊ ಈ ರೀತಿ ಸ್ಟ್ಯಾಂಡ್ ಯೂಸ್ ಮಾಡ್ತೀನಿ. ಇದನ್ನು ಪ್ರಾಡಕ್ಟಲ್ಲಿ ಟ್ಯಾಗ್ ಮಾಡಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ. ಸುಮಾರು ಜನ ಕೇಳಿದ್ರು ಡೌಟು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಪ್ರಾಡಕ್ಟಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಅಲ್ಲೇ ಪ್ರಾಡಕ್ಟಲ್ಲಿ ಟ್ಯಾಗ್ ಮಾಡಿರ್ತೀನಿ, ಬೈ ಮಾಡಿ. ಓಕೆ. ಸೊ ಈ ವಿಡಿಯೋ ಹೇಗನ್ನಿಸ್ತು ಅಂತೇಳಿ. ಸೊ ಹೈಪ್ ಅಂತ ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಪಾಯಿಂಟ್ಸ್ ಕೊಡಿ. ಹಾಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ, ಸುಮಾರು ಜನಕ್ಕೆ ಶೇರ್ ಮಾಡಿ. ಸೊ ಎಲ್ಲ ವೀಡಿಯೋಸು ವಾಚ್ ಮಾಡ್ತಾಯಿರಿ. ಓಕೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ಹೊಸಬ್ರು ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.